ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸಂಕ್ರಾಂತಿಯ ಫಲ 12 ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಸಂಕ್ರಾಂತಿಯ ಶುಭ ಫಲ ಮತ್ತು ಅಶುಭ ಫಲ ಯಾವ ರೀತಿಯಾಗಿದೆ. ಸಂಕ್ರಾಂತಿ ಅಂತ ಹೇಳ್ತಾ ಇದ್ದ ಹಾಗೆ ನಮ್ಮೆಲ್ಲರಿಗೂ ಸುಗ್ಗಿ ಹಬ್ಬ. 8-10 ತಿಂಗಳಿನಿಂದ ಕಷ್ಟಪಟ್ಟಂತಹ ರೈತರಿಗೆ ತಾನು ಬೆಳೆದಂತಹ ಬೆಳೆಯನ್ನು ಕಣದಲ್ಲಿ ರಾಶಿ ಹಾಕಿ ಸಂಭ್ರಮಿಸ್ತಕ್ಕಂಥದ್ದು, ಇಷ್ಟು ದಿವಸಗಳ ಕಷ್ಟ ಕೈಗೂಡದಂತಹ ಆನಂದ ಭಾಷ್ಪ ಬರ್ತಕ್ಕಂಥ ದಿವಸ. ರಾಸುಗಳು ಕೆಲಸವನ್ನು ಮಾಡಿದ್ವು, ಮನುಷ್ಯರು ಕೆಲಸ ಮಾಡಿದರು. ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಮನುಷ್ಯ ಬದುಕುವಂತಹ ರೀತಿ ಇದರಿಂದ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ರೈತಾಪಿ ವಲಯದಲ್ಲೂ ಈ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ಬಹಳ ಅಂದರೆ ಬಹಳ ಸಂತೋಷವನ್ನು ತಂದುಕೊಡುವಂಥದ್ದು, ಸಂಭ್ರಮವನ್ನು ಮೇಳೈಸ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಸಹ ಆನಂದವನ್ನು ಹೊಂದತಕ್ಕಂತಹ ಸುಸಂದರ್ಭ ಈ ಸಂಕ್ರಾಂತಿಯ ಸಂದರ್ಭ. ಸಂಕ್ರಾಂತಿ ಸಂದರ್ಭದಲ್ಲಿ ಆಚರಣೆಗಳು ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ಎಳ್ಳು ಬೆಲ್ಲ ತಿಂತೀವಿ, 4 ಜನಕ್ಕೆ ಎಳ್ಳು ಬೆಲ್ಲ ಹಂಚ್ತೀವಿ, ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತಲೂ ಹೇಳ್ತೀವಿ. ಆ ಎಳ್ಳು ಬೆಲ್ಲ ತಿನ್ನುವಂತಹ ಹಿಂದಿನ ವೈಜ್ಞಾನಿಕ ಅರ್ಥ ನಮ್ಮ ದೇಹದಲ್ಲಿ ಉಷ್ಣತೆ ಸಮತೋಲನದಲ್ಲಿ ಇರಬೇಕು ಅಂತ, ದೇಹದ ಚರ್ಮಕಾಂತಿ ಕಳೆದು ಹೋಗಬಾರದು ಅನ್ನುವಂತಹ ಅರ್ಥ. ಜಿಡ್ಡು ಎಳ್ಳಿನಲ್ಲಿರುತ್ತೆ, ಬೆಲ್ಲ ಉಷ್ಣತೆಯನ್ನು ಕಾಪಾಡುತ್ತೆ. ಈ ಚಳಿಗಾಲದಲ್ಲಿ ಅದು ಎರಡೂ ಸಹ ಬೇಕಾಗಿರ್ತಕ್ಕಂಥದ್ದೇ. ಎಂತಹ ವೈಜ್ಞಾನಿಕವಾದ ಹಿನ್ನೆಲೆಯನ್ನು ಇಟ್ಕೊಂಡು ಪ್ರತಿಯೊಂದು ಹಬ್ಬದಲ್ಲೂ ಸಹ ಯಾವ ರೀತಿಯಾಗಿ ನಮ್ಮನ್ನು ಆಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ವಿಶೇಷವಾಗಿರ್ತಕ್ಕಂತಹ ಸಂಕ್ರಾಂತಿ ಹಬ್ಬ, ರಾಸುಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿ ಅವುಗಳಿಗೆ ಅಲಂಕರಿಸಿ ಕಿಚ್ಚಾಯಿಸ್ತಕ್ಕಂಥದ್ದು. ಎಷ್ಟೋ ಜನ ಕಿಚ್ಚಾಯಿಸ್ತಕ್ಕಂಥದ್ದಕ್ಕೆ ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ವಿರೋಧ ವ್ಯಕ್ತಪಡಿಸೋದು ಆ ರೀತಿಯಾಗಿರಲಿ, ಅದರ ಹಿಂದಿನ ಕಾರಣಗಳನ್ನು ಸಹ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಬೆಂಕಿಯಲ್ಲಿ ಕರ್ಕೊಂಡು ಬರ್ತಕ್ಕಂಥದ್ದು ಅಂದರೆ ಅದಕ್ಕೇನೋ ಹಿಂಸೆ ಕೊಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಅದೆಷ್ಟೋ ಸೂಕ್ಷ್ಮಾಣು ಜೀವಿಗಳು ಅವುಗಳ ದೇಹದ ಭಾಗಗಳಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತವೆ. ಈ ಕಿಚ್ಚಾಯಿಸೋದ್ರ ಮುಖಾಂತರವಾಗಿ ಆ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಇವುಗಳಿಗೆ ಆಗುವಂತಹ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅದನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಯಾವುದೇ ಒಂದು ಡಾಕ್ಟರ್ಗಳಿರಲಿಲ್ಲ, ಫೆಸಿಲಿಟಿಗಳಿರಲಿಲ್ಲ, ಪಶುವೈದ್ಯರಿರಲಿಲ್ಲ. ಅವುಗಳನ್ನು ಸೆಲ್ಫ್ ಟ್ರೀಟ್ಮೆಂಟ್ಗಳನ್ನು ಕೊಟ್ಕೋಬೇಕಾಗಿತ್ತು. ಹೀಗಾಗಿ ಹಲವು ವಿಚಾರಗಳನ್ನು ಅವರೇ ರೂಢಿ ಮಾಡಿಕೊಂಡು ಬಂದಿದ್ದರು. ಹಾಗಾಗಿ ಎಲ್ಲ ವಿಚಾರಗಳನ್ನು ಸಹ ನಾವು ಗಮನಿಸೋದಾದಾಗ ಈ ಒಂದು ಸಂದರ್ಭದಲ್ಲಿ ಅನುಕೂಲತೆಗಳು ಹೆಚ್ಚಾಗಿ ಆಗತ್ತೆ. ವಿಜ್ಞಾನದ ತಳಹದಿ ಇಲ್ಲದೆ ಯಾವುದೇ ಆಚರಣೆಗಳಿಲ್ಲ, ಅದನ್ನು ಹುಡುಕೊಳ್ಳಬೇಕು ಅಷ್ಟೇ ನಾವುಗಳು. ಇನ್ನು ಸಂಕ್ರಾಂತಿ ಹಬ್ಬದ ಫಲ ಏನು ಅಂತ ನೋಡೋಣ. ಸಂಕ್ರಾಂತಿ ಹಬ್ಬದ ಸಂವತ್ಸರದ ಫಲವನ್ನು ನೋಡಿದಾಗ, ಈ ವರ್ಷದಲ್ಲಿ ರಾಜರುಗಳ ಯುದ್ಧದಿಂದ ಪ್ರಜೆಗಳು ಕಷ್ಟವನ್ನು ಅನುಭವಿಸ್ತಾರೆ. ಸತ್ಯವಾಗಿರ್ತಕ್ಕಂಥದ್ದೇ. ರಾಜರು ಮಾಡ್ಕೊಳ್ತಕ್ಕಂತಹ ಯುದ್ಧಗಳು, ಅದು ಇಲ್ಲಿ ಯುದ್ಧ ಅಂತ ಬಂದಾಗ ಅಂತರ್ಗತ ಯುದ್ಧವೂ ಸಹ ಆಗಿದ್ದಿರಬಹುದು. ಕೇವಲ ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು, ಸಿಡಿಮದ್ದುಗಳನ್ನು ಹಿಡ್ಕೊಂಡು, ರಾಕೆಟ್ಗಳನ್ನು ಲಾಂಚ್ಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದೇ ಯುದ್ಧ ಅಲ್ಲ. ಅಂತರ್ಕಲಹಗಳಿಂದಾಗಿ, ಈಗ ಉದಾಹರಣೆಗೆ ಪ್ರತ್ಯಕ್ಷವಾಗಿ ನಮಗೆ ರಾಜ ಪ್ರತ್ಯಕ್ಷ ದೈವ ಅಂತ ಏನು ಕರಿತೀವಿ, ಆ ಪ್ರತ್ಯಕ್ಷವಾಗಿರ್ತಕ್ಕಂಥ ರಾಜನ ಯಾರು ಅಂದರೆ ಈಗಿನ ರಾಜಕಾರಣಿಗಳು, ಅಧಿಕಾರದಲ್ಲಿರ್ತಕ್ಕಂಥ ಜನರು. ಆ ವ್ಯಕ್ತಿಗಳ ಒಳ ಕಿತ್ತಾಟಗಳಿಂದಾಗಿ, ಒಳ ಜಗಳಗಳಿಂದಾಗಿ, ಅಂತರ್ಯುದ್ಧ ಅಂತಃಕಲಹಗಳಿಂದಾಗಿ ಜನಕ್ಕೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ಹಲವು ಯೋಜನೆಗಳು ಸಹ ಈ ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈ ಭತ್ತ, ತೊಗರಿ, ಕಡಲೆ, ಧಾನ್ಯಗಳ ಬೆಳೆಗಾರರಿಗೆ ಉತ್ತಮವಾದ ಲಾಭಗಳು ಬರ್ತಕ್ಕಂಥದ್ದು. ಜನರಿಗೆ ಇದ್ದಕ್ಕಿದ್ದ ಹಾಗೆ ಅವರ ವಸ್ತುಗಳು ಕಳ್ತನ ಆಗ್ತಕ್ಕಂಥದ್ದು, ಚೋರ ಭಯ ಇದೆ. ಅಗ್ನಿಕ್ಷಾಮಾದಿಗಳ ಬಾಧೆ ಹೆಚ್ಚಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಅಗ್ನಿಯಿಂದ ಅವಘಡಗಳು ಉಂಟಾಗ್ತಕ್ಕಂಥದ್ದು. ಇದ್ದಕ್ಕಿದ್ದ ಹಾಗೆ ಶಸ್ತ್ರಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಪದಾರ್ಥಗಳ ಬೆಲೆಗಳು ತುಂಬ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಇದು ಇತ್ತೀಚಿನ ಕಾಲಮಾನಗಳಲ್ಲಿ ಬಹಳ ಸಹಜವಾಗಿ ಆಗ್ತಾ ಇದೆ. ಹಣದುಬ್ಬರದ
ಏರಿಳಿತಗಳಿಂದ ನಾವು ಕೊಂಡ್ಕೊಳ್ತಕ್ಕಂಥ ವಸ್ತುವಿನ ಪದಾರ್ಥದ ಬೆಲೆಯು ದಿನದಿಂದ ದಿನಂಪ್ರತಿ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಈ ಒಂದು ಪಶುಗಳಿಗೆ ಅನಾರೋಗ್ಯಗಳು ಜಾಸ್ತಿ ಆಗುತ್ತವೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಒಂದು ವಸ್ತುಗಳ ಬೆಲೆಗಳು ಜಾಸ್ತಿ ಆಗುವಂಥದ್ದು. ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ. ಹಾಲಿನ ಉತ್ಪನ್ನಗಳು ಅಂದರೆ ಮೊಸರಾಗಿರಬಹುದು, ಬೆಣ್ಣೆ ಆಗಿರಬಹುದು, ತುಪ್ಪ ಆಗಿರಬಹುದು, ಪನ್ನೀರ್ ಆಗಬಹುದು, ಇವುಗಳ ಬೆಲೆಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ತರಕಾರಿಗಳ, ದ್ವಿದಳ ಧಾನ್ಯಗಳ ಮಾರಾಟಗಾರರಿಗೆ ಲಾಭಗಳು ಜಾಸ್ತಿ ಇದ್ದಾವೆ ಮತ್ತು ಅವುಗಳ ಬೆಲೆಯೂ ಸಹ ಹೆಚ್ಚಿಗೆ ಆಗುತ್ತೆ. ತರಕಾರಿಗಳ ಮಾರಾಟದಲ್ಲಿ ಹೆಚ್ಚಿನ ಲಾಭಗಳನ್ನು ನೋಡಬಹುದು. ತರಕಾರಿ ಬೆಳೆಗಾರರಿಗೆ ಲಾಭಗಳನ್ನು ನೋಡಬಹುದು. ಇದು ಸಂಕ್ರಾಂತಿಯ ಸಣ್ಣ ಒಂದು ಫಲ ಅಂತಲೇ ಹೇಳಬಹುದು. ಇನ್ನು ಸಂಕ್ರಾಂತಿ ಶುರುವಾಗ್ತಿರ್ತಕ್ಕಂತಹ ದಿನವನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ತಾರೀಕು 14ನೇ ತಾರೀಕು 1ನೇ ತಿಂಗಳು 2024 ಭೌಮವಾಸರ. ಅಂದರೆ ಭೌಮವಾಸರ ಅಂತ ಹೇಳಿದ್ರೆ ಕುಜವಾರ. ಕುಜವಾರ ಅಂದರೆ ಮಂಗಳವಾರದ ದಿವಸ. ಈ ಮಂಗಳವಾರದ ದಿವಸ ಆಗ್ತಾ ಇರತಕ್ಕಂಥದ್ದು ವಿಷ್ಕಂಭ ಯೋಗದಲ್ಲಿ ಬಾಲವಕರಣ ವೃಷಭ ಲಗ್ನ, ಅದರಲ್ಲೂ ನಿತ್ಯ ನಕ್ಷತ್ರ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದ ಸಮ್ಮಿಲನದಲ್ಲಿ ಆಗ್ತಾ ಇರತಕ್ಕಂಥದ್ದು. ಈ ಒಂದು ಸಮ್ಮಿಲನಗಳು ಮಕರ ರಾಶಿಯನ್ನು ಏನು ರವಿ ಪ್ರವೇಶ ಮಾಡ್ತಾನೆ 12 ರಾಶಿಗಳಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕೊಡ್ತಾ ಬರ್ತಾನೆ. ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ನೋಡಬಹುದು ಅನ್ನೋದನ್ನು ಈಗ ಗಮನಿಸೋಣ. ಮೇಷರಾಶಿ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಸಂಕ್ರಾಂತಿಯ ಫಲಗಳು ಅತ್ಯಂತ ಲಾಭವನ್ನು ತಂದುಕೊಡುತ್ತೆ. ಗರ್ಭಿಣಿ ಸ್ತ್ರೀಯರಿಗೆ ಸುಖಪ್ರಸವವನ್ನು, ಸಂತಾನರಹಿತರಿಗೆ ಸಂತಾನದ ಬಗ್ಗೆ ಶುಭವಾರ್ತೆಗಳನ್ನು, ಆರ್ಥಿಕ ಮೂಲದ ಅಭಿವೃದ್ಧಿಯನ್ನು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕರುಣಿಸ್ತಕ್ಕಂತಹ ಶುಭವಾಗಿರ್ತಕ್ಕಂತಹ ಸಂಕ್ರಾಂತಿಯ ಫಲ ಮೇಷರಾಶಿಯವರಿಗೆ ಇರುವಂಥದ್ದು. ಜೊತೆಗೆ ನೋಡಿ, ರವಿ ಬುಧರು ಸಹ ಜೊತೆಗೆ ಇದ್ದು ಬುಧಾದಿತ್ಯ ಯೋಗದ ಪ್ರಭಾವದಿಂದಾಗಿ ಮೇಲಧಿಕಾರಿಗಳ ಕಿರುಕುಳಗಳು ದೂರ ಆಗುತ್ತೆ. ಒಳ್ಳೆ ರೀತಿಯ ಬೆಳವಣಿಗೆಗಳು ಮೇಷರಾಶಿಯವರಿಗೆ ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬಹಳ ಸಾಫಲ್ಯವಾಗಿರ್ತಕ್ಕಂತಹ ಸಾಬಲ್ಯತೆಯನ್ನು ಒಂದು ಸಾಧಿಸುವಂತಹ ಒಂದು ಸಂಕ್ರಮಣದ ಫಲವಾಗಿರುತ್ತೆ ಮೇಷರಾಶಿಯವರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವರಿಗೆ ಅಂತ ಬಂದ ಸಂದರ್ಭದಲ್ಲಿ ಇದೇ ಸಂಕ್ರಮಣ ನಿಮ್ಮ ಭಾಗ್ಯೋದಯವನ್ನು ಶುರು ಮಾಡುತ್ತೆ. ನೋಡಿ, ಇಷ್ಟು ದಿವಸಗಳ ಕಾಲ ದಕ್ಷಿಣಾಯನದ ತಮಸ್ಸಿನಲ್ಲಿ ಕೂತಿದ್ರಿ ಎಲ್ಲರೂ ಅಷ್ಟೇ, 12 ರಾಶಿಯವರು. ಈಗ ಉತ್ತರಾಯಣದ ಪುಣ್ಯಕಾಲ ಬೇರೆ ಪ್ರಾರಂಭವಾಗುತ್ತೆ. ಉತ್ತರಾಯಣದ ಪುಣ್ಯಕಾಲ ಪ್ರಾರಂಭ ಆಯಿತು ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ. ಇಷ್ಟು ದಿವಸ ಏನಾಗ್ತಿತ್ತು, ಕತ್ತಲು ಬೇಗ ಆವರಿಸ್ಕೊಳ್ತಿತ್ತು. ಇನ್ಮೇಲೆ ನೋಡಿ 7 ಇನ್ಮೇಲೆ ನೋಡಿ 6:30-7 ಗಂಟೆ ಆದರೂ ಇನ್ನೂ ಬೆಳಕಿರುತ್ತೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಇರುವಂಥದ್ದು. ಪ್ರಕೃತಿನಲ್ಲೇ ಆ ರೀತಿಯಾಗಿ ಬದಲಾವಣೆಗಳು. ಭಾಗ್ಯೋದಯದ ಸುಸಂದರ್ಭ. ಅದೃಷ್ಟ ಹೋಯಿತು ಅಂತ ಯೋಚನೆ ಮಾಡ್ತಿದ್ದಂಥವ್ರಿಗೆ ಅದೃಷ್ಟಗಳು ಬಂದು ಕೈಗೆ ಸೇರ್ತಕ್ಕಂಥದ್ದು. ಒಳ್ಳೆ ರೀತಿಯಾದಂತಹ ಆರ್ಥಿಕ ಬೆಳವಣಿಗೆಗಳು ಉಂಟಾಗುತ್ತೆ. ಕೆಲಸ ಕಾರ್ಯಗಳ ಪ್ರಗತಿ ಉಂಟಾಗುತ್ತೆ. ನಿಮ್ಮ ಶತ್ರುಗಳಿಗೆ ಒಂದು ಉತ್ತರವನ್ನು ಕೊಡ್ತಕ್ಕಂತಹ ಕಾಲಮಾನವಾಗಿರುತ್ತೆ. ಮನಸ್ಸಿಗೆ ಅಗಾಧವಾದ ಸಂತೋಷವನ್ನು, ಸಂಭ್ರಮವನ್ನು ನೋಡ್ತಕ್ಕಂತಹ ಕಾಲಮಾನವಾಗಿರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಅಂತ ಬಂದ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳು ಯಾಕೋ ಅಷ್ಟು ಕೈಗೂಡೋದಿಲ್ಲ. ಒಂದು ಪ್ರಯತ್ನಗಳೆಲ್ಲ ವಿಫಲವಾಗುತ್ತವೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಅಶುಭದಾಯಕವಾಗಿರ್ತಕ್ಕಂತಹ ಫಲಗಳನ್ನು ಮಿಥುನ ರಾಶಿಯವರು ಅನುಭವಿಸಬೇಕಾಗತ್ತೆ. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಮಿಥುನ ರಾಶಿಯವರು. ರಾಶ್ಯಾಧಿಪತಿಯೇ ಅಷ್ಟಮದಲ್ಲಿರೋದ್ರಿಂದ ಎಸ್ಪೆಷಲಿ ನಿಮಗೆ ತುಂಬ ಅನಾರೋಗ್ಯ ಬಾಧೆಗಳು ಉಂಟಾಗುತ್ತೆ. ವೆರಿಕೋಸ್ ವೇನ್ಸ್ ಥರದ್ದು, ಅಥವಾ ದೇಹದ ನರವ್ಯೂಹಕ್ಕೆ ಸಂಬಂಧಪಟ್ಟಂತಹದ್ದು, ಮೆದುಳಿಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳು, ಕಾಯಿಲೆ ಕಸಾಲೆಗಳು ಬಂದು ನಿಮ್ಮನ್ನು ಆವರಿಸಿಕೊಳ್ಳಬಹುದು. ತುಂಬ ಹುಷಾರಾಗಿರಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದ ಪ್ರಭಾವ ತುಂಬ ಅಂದರೆ ತುಂಬ ಕೆಡಕಾಗಿರುತ್ತೆ. ಹುಷಾರು. ಇನ್ನು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಂಕ್ರಮಣದ ಶುಭ ಫಲಗಳನ್ನು ನೀವು ತುಂಬ ಚೆನ್ನಾಗಿ ನಿರೀಕ್ಷೆ ಮಾಡಬಹುದು. ನೋಡಿ, ಈ ಒಂದು ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದ ಯೋಗದ ಫಲದಲ್ಲಿ ಇರತಕ್ಕಂಥದ್ದು ನೋಡಿ, ಪುನರ್ವಸು ನಕ್ಷತ್ರ ಬೆಳಗ್ಗೆ 10 ಗಂಟೆ 36 ನಿಮಿಷದವರೆಗೂ ಇರ್ತದೆ.
ಅದಾದ ನಂತರದಲ್ಲಿ ಪುಷ್ಯ ನಕ್ಷತ್ರದ ಯೋಗ ಶುರುವಾಗುವಂಥದ್ದು. ಅಂದರೆ ಪುನರ್ವಸು ನಕ್ಷತ್ರದಲ್ಲೇ ಸಂಕ್ರಮಣ ಉಂಟಾಗ್ತದೆ ಆ ದಿನ ಅಂತ ಬಂದಾಗ ಪುಷ್ಯ ನಕ್ಷತ್ರಕ್ಕೂ ಸಹ ಹೋಗ್ತಕ್ಕಂಥದ್ದು. ಈ ಪುನರ್ವಸು ಮತ್ತು ಪುಷ್ಯದ ಕಾಂಬಿನೇಷನ್ನು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿನಲ್ಲೇ ಆಗತ್ತೆ. ನಿಮ್ಮ ರಾಶಿನಲ್ಲೇ ಇರತಕ್ಕಂತಹ ಚಂದ್ರ, ನಿಮ್ಮ ರಾಶಿಯ ರಾಶಿಯಾಧಿಪತಿಯ ಚಂದ್ರ ನೇರವಾಗಿ ರವಿ ಮತ್ತು ಬುಧರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಒಂದು ಮಾನಸಿಕವಾಗಿ ಒಂದು ಬಹಳ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಇದು ಸಕಾಲ ಅಂತಲೇ ಹೇಳ್ಬೋದು. ನೂತನವಾದ ಹೂಡಿಕೆಗಳನ್ನು ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಬಹುದು. ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಒಳ್ಳೆಯ ಏಳಿಗೆಯನ್ನು ನೋಡಿಕೊಳ್ಬಹುದು. ಜೀವನದಲ್ಲಿ ಸಾಫಲ್ಯತೆಗಳನ್ನು ಜಾಸ್ತಿ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಒಂದು ಕಟಕ ರಾಶಿಯವರಿಗೆ. ಅದರಲ್ಲೂ ಧನಸ್ಥಾನದ ಅಧಿಪತಿಯಾಗಿರ್ತಕ್ಕಂತಹ ರವಿಯು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಹಣಕಾಸಿನ ಬೆಳವಣಿಗೆ ಚೆನ್ನಾಗಿ ಇರುತ್ತೆ. ಆದರೆ ಸಣ್ಣ ಮಟ್ಟಕ್ಕೆ ನಿಮಗೆ ಶನಿ ಪೀಡನೆ ಇದೆ, ಯೋಚನೆ ಮಾಡೋದು ಬೇಡ. ಈಗ ಶನಿಯಾಗದಲ್ಲಿ 11ನೇ ತಾರೀಕು ಶನಿಯಾಗವಿದೆ. ಶನಿಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪೂಜೆಯನ್ನು ಮಾಡಿ ಆ ಒಂದು ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಬಹಳಷ್ಟು ಏಳಿಗೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಇದೆ. ದಿನಾಂಕ 11ನೇ ತಾರೀಕು 1ನೇ ತಿಂಗಳು 2025 ಶನಿ ಪ್ರದೋಷದ ಶನಿವಾರದ ದಿವಸ ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ಕುಣಿಗಲ್ ತಾಲೂಕಿನ ದೊಮ್ಮರಹಟ್ಟಿ ಗ್ರಾಮದ ಶನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ಶನಿ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಪೂಜೆ ಸೇವೆಯನ್ನು ಮಾಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಸ್ವತಃ ನಿಮ್ಮ ಕೈಗಳಿಂದನೇ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂತಹ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಅದರ ಸಂಪೂರ್ಣವಾದಂತಹ ಫಲಗಳನ್ನು ನೀವು ಪಡ್ಕೊಳ್ಳಿ. ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಂತಹ ಒಳಿತುಗಳಾಗಲಿ ಅಂತಹ ಕೆಡುಕುಗಳಾಗಲಿ ಏನೂ ಇಲ್ಲ. ಸಾಧಾರಣವಾಗಿರ್ತಕ್ಕಂತಹ ಜೀವನವನ್ನು ನೀವು ನೋಡ್ತೀರಿ. ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಯನ್ನು ನೋಡ್ತೀರಿ. ನಥಿಂಗ್ ಗೇನ್ ನಥಿಂಗ್ ಲಾಸ್ ಅನ್ನುವಂತಹ ರೀತಿಯಲ್ಲಿ ಸಂಕ್ರಮಣದ ಫಲ ಇರತಕ್ಕಂಥದ್ದು. ಒಂದು ಸಣ್ಣ ಒಂದು ಶುಭ ರೀತಿಯಾದ ಬೆಳವಣಿಗೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಆರೋಗ್ಯದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ. ರೋಗಗಳಿಂದ ನಿವೃತ್ತರಾಗ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದೃಷ್ಟದ ಸಮಯ. ಒಂದಿಷ್ಟು ಕತ್ತಲೆಗಳು ಹೋಗುತ್ತೆ. ನಿಮ್ಮ ಮೇಲಿರುವಂತಹ ಆರೋಪ ಅಪವಾದಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು. ಏನಾದರೂ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕಾದಾಗ ಇದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಚೆನ್ನಾಗಿದೆ. ಇದೊಂದು ಸಂಕ್ರಮಣದ ಕಾಲ. ನಿಮಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಭ ರೀತಿಯಾಗಿದೆ ಅಂತಲೇ ಹೇಳಬಹುದು. ಇನ್ನು ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಂಕ್ರಮಣದ ಫಲ ಕುಟುಂಬದಲ್ಲಿದ್ದಂತಹ ಒಂದು ತೊಂದರೆ ತಾಪತ್ರೆಗಳನ್ನು ನಿವಾರಣೆ ಮಾಡಿಕೊಡುತ್ತೆ. ಕೌಟುಂಬಿಕ ಕಲಹಗಳೆಲ್ಲ ಏನಾದರೂ ಇದ್ದರೆ ದೂರವಾಗುತ್ತೆ. ಒಂದಿಷ್ಟು ಆರ್ಥಿಕ ಕ್ರೋಢೀಕರಣವಾಗುತ್ತೆ. ನೂತನವಾದಂತಹ ವಸ್ತ್ರ, ಒಡವೆ, ಆಭರಣಗಳನ್ನು ಖರೀದಿ ಮಾಡಿಟ್ಕೊಳ್ತೀರಿ. ಅನುಕೂಲತೆಗಳು ಜಾಸ್ತಿ ಇದ್ದಾವೆ ತುಲಾರಾಶಿಯವರಿಗೆ. ಆದರೂ ಪಂಚಮ ಶನಿ ಪೀಡೆ ಇದೆ, ಯೋಚನೆ ಮಾಡಬೇಡಿ. ಶನಿಯಾಗದಲ್ಲಿ ನಿಮ್ಮ ಒಂದು ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ. ಶುಭವಾಗಲಿ. ಆರ್ಥಿಕ ಬೆಳವಣಿಗೆಗಳು, ನೂತನ ವ್ಯವಹಾರಗಳ ಲಾಭಗಳು, ಕಿರಿಕಿರಿಗಳಿಂದ ದೂರ ಆಗ್ತಕ್ಕಂಥದ್ದು ಚೆನ್ನಾಗಿರುವಂತಹ ಸಂಕ್ರಮಣದ ಸಂದರ್ಭ ತುಲಾರಾಶಿಯವರಿಗಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೇರವಾಗಿ ನಿಮಗೆ ಪ್ರಯತ್ನಗಳು ಫಲ ಕೊಟ್ಬಿಡತ್ವೆ. ಉದ್ಯೋಗದಲ್ಲಿದ್ದಂಥ ಏರಿಳಿತಗಳು ನಿವಾರಣೆ ಆಗುತ್ತೆ. ಮಾನಸಿಕವಾಗಿ ಬಹಳ ಗಟ್ಟಿಯಾಗ್ತೀರಿ. ಒಂದಿಷ್ಟು ಮನಸ್ಸಿಗೆ ನೆಮ್ಮದಿಯಾಗಿರ್ತಕ್ಕಂತಹ ವಾತಾವರಣಗಳು ಉತ್ಪತ್ತಿ ಆಗ್ತಕ್ಕಂಥ ದಿವಸ. ಎಲ್ಲ ವಿಚಾರಗಳಲ್ಲೂ ಅನುಕೂಲತೆಗಳು ನೋಡ್ತೀರಿ. ಆದರೆ ಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಶ್ರಮದಿಂದಾಗಿ ಇನ್ನಷ್ಟು ಏನಪ್ಪ ಮಾಡೋದು, ಏನು ಮಾಡಿದರೂ ಇಷ್ಟೇಪ್ಪ ನಮ್ಮ ಜೀವನ, ಈ ರೀತಿಯಾಗಿರ್ತಕ್ಕಂತಹ ಒಂದು ಯೋಚನೆಗಳು ಬಂದ್ಬಿಡುತ್ತೆ. ಸ್ವಲ್ಪ ತಾಳ್ಮೆಯಾಗಿ ಇದ್ದು ಜೀವನವನ್ನು ನಡೆಸಿ. ಒಳ್ಳೆಯದಾಗಲಿ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಮಕರ ಸಂಕ್ರಮಣದ ಫಲವು ಶುಭ ರೀತಿಯಾಗಿಯೇ ಇರತಕ್ಕಂಥದ್ದು. ಎಷ್ಟಂತಹ ಶುಭ ರೀತಿಯಾಗಿರ್ತಕ್ಕಂಥ ಫಲ ಅಂದರೆ ಹಣಕಾಸಿನ ವಿಚಾರ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ ಈ ಹಣಕಾಸಿನ ವಿಚಾರಗಳಲ್ಲಿ. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ನೂತನ ಕಟ್ಟಡಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೀತಕ್ಕಂಥದ್ದು, ಆರೋಗ್ಯದಲ್ಲಿ ಇದ್ದಂತಹ ಏರಿಳಿತಗಳಿಂದ ದೂರ ಆಗ್ತೀರ. ವಿದ್ಯೆಯಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬಹಳ ಪ್ರಗತಿ ಉಂಟಾಗ್ತದೆ ವಿದ್ಯೆಯಲ್ಲಿ. ಅಷ್ಟು ಶುಭ ಫಲಗಳನ್ನು ಈ ಒಂದು ಮಕರ ರಾಶಿಯವರು, ಈ ಒಂದು ಧನಸ್ಸು ರಾಶಿಯವರು ನೋಡ್ತೀರಾ. ಶುಭವಾದ ವಾತಾವರಣ ಇದೆ.
ಈ ಮಕರ ಸಂಕ್ರಮಣದ ಫಲ ಧನಸ್ಸು ರಾಶಿಯವರಿಗೆ ಏಳಿಗೆಯನ್ನು ತಂದುಕೊಡುತ್ತೆ, ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಗೌರವ ಸ್ಥಾನಮಾನಗಳು ಸನ್ಮಾನಗಳನ್ನು ತಂದುಕೊಡ್ತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ಮಕರ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿಗೇ ಸಹ ಅಷ್ಟಮಾಧಿಪತಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ನಿಮ್ಮ ಒಡಹುಟ್ಟಿದವರ ಹೆತ್ತವರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಆ ಏರುಪೇರುಗಳು ನಿವಾರಣೆ ಆಗ್ತದೆ. ಎಸ್ಪೆಷಲಿ ನೇರವಾಗಿ ಚಂದ್ರನ ದೃಷ್ಟಿ ರವಿಯ ಮೇಲೆ ಬೀರ್ತಾ ಇರತಕ್ಕಂಥದ್ದು. ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ರವಿ ಬುಧನೊಟ್ಟಿಗೆ ನಿಮ್ಮ ರಾಶಿಯಲ್ಲಿಯೇ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಇದೆಲ್ಲವನ್ನು ನೋಡಿದ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ಇದ್ದಂತಹ ಆರೋಗ್ಯದ ಏರುಪೇರುಗಳು ನಿವಾರಣೆ ಆಗ್ತದೆ. ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತೀರಿ, ಔದ್ಯೋಗಿಕ ಬೆಳವಣಿಗೆಗಳು ಚೆನ್ನಾಗಿ ಇರುತ್ತವೆ, ಸಾಲಗಳು ಸುಲಭವಾಗಿ ಸಿಗ್ತಕ್ಕಂಥದ್ದು. ನೋಡಿ, ಯೋಚನೆ ಮಾಡಿ, ಸಾಲ ಸಿಗುತ್ತೆ ಅಂತ ಹೇಳಿ ಸಾಲಗಳನ್ನು ಮಾಡ್ಕೊಂಡು ಕೂತ್ಕೋಬೇಡಿ. ತೀರಿಸ್ಕೊಳ್ಳೋದಕ್ಕೂ ಸಹ ನಮ್ಗೆ ಅಷ್ಟೇ ಯೋಗ್ಯತೆಗಳಿರಬೇಕು, ಅಷ್ಟೇ ರೀತಿಯಾಗಿ ನಮಗೆ ಅನುಕೂಲತೆಗಳು ಸಹ ಆಗಬೇಕು. ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿರುವಂತಹ ಯೋಗದ ಫಲಗಳನ್ನು ನೀವು ನಿರ್ಣಯ ಮಾಡಿಕೊಂಡು ಜೀವನ ಮಾಡ್ಕೊಳ್ತಾ ಹೋಗಿ, ಚೆನ್ನಾಗಾಗಲಿ. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಮಕರ ಸಂಕ್ರಮಣವೇ ಉತ್ತರೋತ್ತರ ರಾಶಿಯಾಗಿರೋದ್ರಿಂದ ಉತ್ತರೋತ್ತರ ಅಭಿವೃದ್ಧಿಗಳು ತುಂಬಾ ಚೆನ್ನಾಗಿ ಆಗುತ್ತವೆ. ಮನಸ್ಸಿನ ಸಂಕಲ್ಪಿತ ಕೆಲಸ ಕಾರ್ಯಗಳು ಪ್ರಗತಿ ಉಂಟಾಗುತ್ತೆ, ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಚೆನ್ನಾಗಿದೆ ಈ ಒಂದು ಮಕರ ಸಂಕ್ರಮಣದ ಫಲ ಒಂದು ಮಕರ ರಾಶಿಯವರಿಗೆ ಚೆನ್ನಾಗಾಗ್ತಕ್ಕಂಥದ್ದು. ಇನ್ನು ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಾಂಸಾರಿಕ ಕಲಹಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ನಿಮ್ಮ ಬುದ್ಧಿಯು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಹೋಗಬಹುದು. ನಿಮ್ಮ ವಸ್ತುಗಳು ಕಳ್ಳತನ ಆಗ್ತಕ್ಕಂತಹ ಭೀತಿ. ಈಗಾಗಲೇ ನಾವು ಮಕರ ಸಂಕ್ರಮಣದ ಫಲವನ್ನು ಹೇಳಬೇಕಾದ್ರೆ ಚೋರ ಭೀತಿ ಇದೆ ನೋಡಿ. ನಿಮಗೆ ಚೋರ ಭೀತಿ ಇರ್ತಕ್ಕಂಥದ್ದು, ಹುಷಾರಾಗಿರಿ ಕುಂಭರಾಶಿಯವರು. ಜೊತೆಗೆ 7.5 ಬೇರೆ ನಡೀತಾ ಇರತಕ್ಕಂಥದ್ದು. ಹಾಗಾಗಿ 7.5 ನಡಿಬೇಕಾದ ಸಂದರ್ಭದಲ್ಲಿ ಇದೇ 11ನೇ ತಾರೀಕಿನಿಂದ ನಡೆಯುವಂತಹ ಶನಿ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಶನಿ ಪೂಜೆಯನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಭಂಗ ಉಂಟಾಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ನಿಮ್ಮ ವಿರುದ್ಧವಾಗಿ ಆಗ್ತಕ್ಕಂತಹದ್ದು, ಮನಸ್ಸಿಗೆ ಬಹಳ ಕಷ್ಟ ಉಂಟಾಗ್ತಕ್ಕಂಥದ್ದು, ಮಾನಸಿಕ ಏರಿಳಿತಗಳು ಕುಂಭರಾಶಿಯವರಿಗೆ ಈ ಒಂದು ಮಕರ ಸಂಕ್ರಮಣದಿಂದ ಬಹಳ ಏರುಪೇರು ಉಂಟಾಗ್ತದೆ. ಹುಷಾರು ಹುಷಾರು ಹುಷಾರು. ಎಲ್ಲ ವಿಚಾರಗಳಲ್ಲೂ ಅಭಿವೃದ್ಧಿ ನಿಮಗೆ ತುಂಬ ಕಡಿಮೆ ಅಂತಲೇ ಹೇಳಬೇಕಾಗತ್ತೆ. ಇನ್ನು ಶುಕ್ರ ರಾಹು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಶುಕ್ರ ನಿಮಗೆ ಒಂದು ರೀತಿಯಲ್ಲಿ ಭಾಗ್ಯಾಧಿಪತಿ ಹೌದು, ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಚತುರ್ಥಾಧಿಪತಿಯೂ ಹೌದು. ಈ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರನು ರಾಹುವಿನೊಟ್ಟಿಗೆ ಉಚ್ಚಸ್ಥಾನದಲ್ಲಿ ಕುಳಿತು ನಿಮ್ಮ ದುಡ್ಡು ಕಾಸುಗಳು ನಾನು ಆಗಲೇ ಹೇಳಿದಾಗೆ ವೃದ್ಧಿಯಾಗತ್ತೆ. ಸಾಲದ ಮುಖಾಂತರವಾಗಿ ವೃದ್ಧಿ ಮಾಡಿಕೊಳ್ತಾ ಅದು ಶೂಲವಾಗಿ ನಿಮಗೆ ಪರಿವರ್ತನೆ ಆಗ್ತದೆ. ಹುಷಾರಾಗಿರಬೇಕು ಕುಂಭರಾಶಿಯವರು. ನೀವೇನಾದರೂ ಜಾಗ್ರತೆ ಮಾಡದೆ ಕೆಲಸವನ್ನು ಮಾಡಿದ್ರೆ ತುಂಬ ದೊಡ್ಡ ಮಟ್ಟದ ಹೊಡೆತಗಳನ್ನು ನೋಡಬೇಕಾಗತ್ತೆ. ಹುಷಾರಾಗಿರಿ. ಈ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಸಂಕ್ರಮಣದ ಫಲ ಯಾವ ರೀತಿಯಾಗಿ ಇರುತ್ತೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಈ ಮಕರ ಸಂಕ್ರಾಂತಿಯ ಫಲ ಮೀನರಾಶಿಯವರಿಗೆ ಭಾಗ್ಯೋದಯ, ಅದೃಷ್ಟದ ಸಮಯ, ಜಾಕ್ಪಾಟ್ ಬಂದಂತಹ ಸಮಯ, ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಪದೋನ್ನತಿಗಳಾಗತ್ತೆ, ಮನಸ್ಸಿನಲ್ಲಿದ್ದಂತಹ ವ್ಯಾಕುಲತೆಗಳು ದೂರ ಆಗುತ್ತೆ, ಲಾಭದ ಮೇಲೆ ಲಾಭಗಳು ಬರುತ್ತೆ, ನಿಮ್ಮ ಕೀರ್ತಿ ಪದವಿ ಪ್ರತಿಷ್ಠೆಗಳು ಹೆಚ್ಚಾಗ್ತಕ್ಕಂಥದ್ದು, ಸಮಾಜದಲ್ಲಿ ನಿಮಗೆ ಗೌರವ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತೆ, ಮಾಡುವಂತಹ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ನಿಮ್ಮನ್ನು ಮೀರಿಸ್ತಕ್ಕಂಥವರೇ ಇರೋದಿಲ್ಲ, ಸುಪ್ರಸಿದ್ಧ ವ್ಯಕ್ತಿಯಾಗಿ ಬೆಳೀತಕ್ಕಂತಹ ಸಾಧ್ಯತೆಗಳು, ಸುಪ್ರಸಿದ್ಧ ವ್ಯಕ್ತಿಗಳಾಗ್ತಕ್ಕಂತಹ ಸಾಧ್ಯತೆಗಳನ್ನು ಮೀನ ರಾಶಿಯವರಿಗೆ ಈ ಒಂದು ಮಕರ ಸಂಕ್ರಮಣವು ತಂದುಕೊಡುತ್ತೆ. ಈ ಸಂಕ್ರಮಣದ ಕಾಲ ಅತ್ಯಂತ ಲಾಭಗಳನ್ನು ಮೀನರಾಶಿಯವರಿಗೆ ತಂದುಕೊಡ್ತಕ್ಕಂಥದ್ದು. ಆದರೆ ಇಷ್ಟೊಂದು ಜನ 7.5 ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಯೋಚನೆ ಮಾಡೋದು ಬೇಡ. ಎಷ್ಟನೇ ಬಾರಿ ಬಂದಿದೆ ಅಂತ ತಿಳ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಿದ್ದಾಗ ಒಂದಷ್ಟು ಏರಿಳಿತಗಳು, 2ನೇ ಬಾರಿ ಏನಾದರೂ ನಡೀತಾ ಇದ್ದರೆ ಅದನ್ನು ಹೊಂಬು ಶನಿ ಅಂತ ಕರೀತಾರೆ. ಆ ಹೊಂಬು ಶನಿಯು ಅತ್ಯಂತ ಶುಭ ಫಲವನ್ನೇ ಕೊಡ್ತಾನೆ, ಏನು ತೊಂದರೆ ಏನು ಮಾಡೋದಿಲ್ಲ. ಹಾಗಾಗಿ ಶನಿಯ ಪೀಡೆ ಅಂತ ಯೋಚನೆ ಮಾಡೋದು ಬಿಟ್ಟು ಶನಿ ನಿಮಗೇನು ಫಲ ಕೊಡ್ತಾನೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶುಭವಿದ್ದರೆ ಶುಭ, ಅಶುಭವಿದ್ದರೆ ಅಶುಭ. ಶನಿದೇವರನ್ನು ಒಳಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಇದೇ ಜನವರಿ 11ನೇ ತಾರೀಕಿನಂದು ಸಂಕ್ರಮಣದ ಪೂರ್ವಕಾಲದಲ್ಲಿ ಮಾಡ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾದಂತಹ ಮಹಾಯಾಗದಲ್ಲಿ ನೀವು ಸಹ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ ತಮ್ಮೆಲ್ಲರಿಗೂ ಸಹ ಶುಭವಾಗಲಿ ಮಂಗಳವಾಗಲಿ ಅಂತ ಹೇಳ್ತಾ,
ಇದಾಗಿತ್ತು ಮಕರ ಸಂಕ್ರಾಂತಿ 2025ರ ಮಕರ ಸಂಕ್ರಮಣದ ಫಲ. ಹಾಗಾದರೆ ಪರಿಹಾರ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ, ಒಂದು ತಿಂಗಳ ಪೂರ್ಥ ಕಾಲವೂ ಈ 12 ರಾಶಿಯವರು ಸಹ ಸೇರಿ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ಪ್ರತಿನಿತ್ಯವೂ ಸಹ ಮುಂಜಾನೆ 4:15 5:00 ಒಳಗೆ ಆದಿತ್ಯ ಹೃದಯ ಸ್ತೋತ್ರದ ಪಠಣವನ್ನು ಮಾಡಿ, ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ಆದಿತ್ಯ ಹೃದಯ ಸ್ತೋತ್ರದ ಪಠಣವನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.